ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಐಶು ವ್ಲಾಗ್ಸ್. ಇವತ್ತಿನ ರೆಸಿಪಿ ಬಂದು ವೆಜ್ ಮೋಮೋಸ್ ಸಿಂಪಲಾಗಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಬರೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ ಒಂದು ಸ್ಮಾಲ್ ಕಪ್ಪಷ್ಟು ಮೈದಾನ ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಮಾಮೂಲಿಯಾಗಿ ನಾವು ಚಪಾತಿ ಹಾಗೆ ಪೂರಿಗೆ ಯಾವ ರೀತಿ ಹಿಟ್ಟನ್ನು ಮಿತ್ಕೊತೀವಿ ಅದೇ ಥರ ನಾನು ಈ ಹಿಟ್ಟನ್ನ ಕೂಡ ಮಿತ್ಕೊಂಡು ಮಧ್ಯದಲ್ಲಿ ಸ್ವಲ್ಪ ಆಯಿಲ್ನ ಕೂಡ ಸೇರಿಸ್ಕೊಂಡು ಮಿತ್ಕೊತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಬೋದು ಈ ರೆಸಿಪಿನ. ಇನ್ನು ಹಿಟ್ಟು ಮೆದ್ದ ಮೇಲೆ ಒಂದು 10 ನಿಮಿಷ ಸೈಡಿಗೆ ನೆನೆಯೋಕೆ ಇಡೋಣ. ಅಷ್ಟರಲ್ಲಿ ಸ್ಟಫಿಂಗ್ ಮತ್ತು ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ಸ್ಟಫಿಂಗ್ ಅಂತ ಹೇಳಿಬಿಟ್ಟು ನಾನು ಎಲೆಕೋಸು ಹಾಗೆಯೇ ಸ್ವಲ್ಪ ಕ್ಯಾಪ್ಸಿಕಮ್ಮು ಹಾಗೆಯೇ ಕ್ಯಾರೆಟ್ ಸ್ವಲ್ಪ ಬೀನ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಯಾವ ವೆಜಿಟೇಬಲ್ಸ್ ಇಷ್ಟ ಆ ವೆಜಿಟೇಬಲ್ಸ್ನ ಯೂಸ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಇಲ್ಲಿ ಎಲೆಕೋಸನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಮತ್ತು ಬೀನ್ಸ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕೂಡ ತುಂಬ ಚಿಕ್ಕದಾಗಿ, ಎಷ್ಟು ಚಿಕ್ಕದಾಗುತ್ತೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅಥವಾ ಚಿಕ್ಕದಾಗಿ ಚಾಪ್ ಮಾಡೋದಂತಿರ್ತಾರಲ್ಲ ಅದಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು 2 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಜೀರಿಗೆ ಮತ್ತು ಮೆಣಸಿನ ಪುಡಿ. ನಿಮಗೆ ಜೀರಿಗೆ ಬೇಡ ಅಂತ ಹೇಳಿದ್ರೆ ಬರೀ ಮೆಣಸಿನ ಪುಡಿನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದ್ರ ಜೊತೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ. ಇಷ್ಟೇ. ಇವಾಗ ಸ್ಟಫಿಂಗ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ಬನ್ನಿ. ಒಂದು ಬಾಣಲಿಗೆ ಒಂದು ಸ್ಪೂನಷ್ಟು ಆಯಿಲ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ದರೆ ಪೇಸ್ಟ್ನ ಹಾಕ್ಕೊಬೋದು, ಇಲ್ಲಾಂದರೆ ಶುಂಠಿ ಬೆಳ್ಳುಳ್ಳಿನೇ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೋದು. ಇವಾಗ ನಾನಿಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನು ಅದು ಫ್ರೈ ಆದಮೇಲೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಅದಾದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿನೆಲ್ಲನೂ ಹಾಕ್ಕೊಂಡು ನಾನು ಫ್ರೈನ ಮಾಡ್ಕೊತಾ ಇದ್ದೀನಿ. ಇದನ್ನು ನೀವು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಸಾಲ್ಟ್ನ ಸೇರಿಸ್ಕೊಂಡು ಹಾಗೆಯೇ ಜೀರಿಗೆ ಮತ್ತು ಮೆಣಸಿನ ಪುಡಿನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬಹುದು. ನಿಮಗೇನಾದರೂ ಜೀರಿಗೆ ಬೇಡ ಅಂತ ಹೇಳಿದ್ರೆ ಬರೀ ಬ್ಲ್ಯಾಕ್ ಪೆಪ್ಪರ್ ಅಥವಾ ಮೆಣಸಿನ ಪುಡಿನ ಸೇರಿಸ್ಕೊಳ್ಬಹುದು. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ತರಕಾರಿನ ಬೇಯಿಸ್ಕೊಂಡ್ರೆ ಒಂದು 5 ನಿಮಿಷ ಸ್ಟಫಿಂಗ್ ಕೂಡ ರೆಡಿನೇ ಆಗೋಗುತ್ತೆ. ಇನ್ನು ಸಿಂಪಲಾಗಿ ನಾನು ಇದಕ್ಕೆ ರೆಡ್ ಚಟ್ನಿ ಅಥವಾ ಸೈಡ್ಸ್ ಅಂತ ಏನಂತಾರೆ ಅದನ್ನು ಯಾವ ರೀತಿ ಮಾಡೋದು ನೋಡ್ಕೊಂಡು ಬರೋಣ. 2 ಚಿಕ್ಕದಾಗಿ ಮೀಡಿಯಮ್ ಸೈಜ್ ಟೊಮ್ಯಾಟೊ, 3 ಖಾರದ ಮೆಣಸಿನ್ಕಾಯಿ, 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆಯೇ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದ್ರ ಬದಲು ಶುಂಠಿ ಅಥವಾ ಬೆಳ್ಳುಳ್ಳಿ ತೊಗೊಳ್ಬಹುದು. ಹಾಗೆಯೇ 1 ಟೀ ಸ್ಪೂನಷ್ಟು ಸಕ್ಕರೆ, ಇದ್ರ ಜೊತೆಗೆ ಉಪ್ಪು ಕೂಡ ಎಣ್ಣೆ ಕೂಡ ಬೇಕಾಗುತ್ತೆ. ಇಷ್ಟೇ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಸ್ಪೈಸಿ ಆಗಿರೋಂಥ ರೆಡ್ ಚಟ್ನಿನ ಮೋಮೋಸ್ ಜೊತೆ ಟೇಸ್ಟ್ ಮಾಡೋಕ್ಕೆ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಫಸ್ಟು ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ ನೀರೊಳಗಡೆ ಕಟ್ ಮಾಡಿ ಇಟ್ಕೊಂಡಿರೋ 2 ಟೊಮ್ಯಾಟೊ ಹಾಗೆಯೇ ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ. ನೀವು ತುಂಬ ಖಾರ ತಿಂತೀರಾ ಅಂತ ಹೇಳಿದ್ರೆ ಜಾಸ್ತಿ ಖಾರ ಹಾಕ್ಕೊಳ್ಬೋದು, ಕಮ್ಮಿ ತಿಂತೀರಾ ಅಂದರೆ ಕಮ್ಮಿ ಹಾಕ್ಕೊಳ್ಬೋದು. ನಾನು ಕೊತ್ತಂಬರಿ ಸೊಪ್ಪನ್ನ ತೋರಿಸ್ಬೇಕಿದ್ರೆ ಹೇಳಿರಲಿಲ್ಲ, ಅದನ್ನು ಕೂಡ ಒಂದು 2 ಕಡ್ಡಿಯಷ್ಟು ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಬೇಯಿಸ್ಕೊಂಡಿರೋವಂಥ ಟೊಮ್ಯಾಟೊ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೆಕ್ಕೊತಾ ಇದ್ದೀನಿ. ನೀರನ್ನ ಕೂಡ ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ. ಟೊಮ್ಯಾಟೊಲ್ಲೇ ವಾಟರ್ ಕಂಟೆಂಟ್ ಇರೋದ್ರಿಂದ ನೀವು ಮಿಕ್ಸಿಲಿ ರುಬ್ಬಕ್ಕೆ ಹೋದಾಗ ಅದು ಈಚೆ ಬಂದುಬಿಡುತ್ತೆ. ಸೊ ಇದನ್ನು ಹಾಕ್ಕೊಂಡು ಫುಲ್ ತಣ್ಣಗಾದಮೇಲೆ ರುಬ್ಬಿ, ಬಿಸಿ ಇದ್ದಾಗ ನೀವು ಮಿಕ್ಸಿಗೆ ಹಾಕಿ ಯಾವುದೇ ಖಾರನೂ ಸಹ ರುಬ್ಬಕ್ಕೆ ಹೋಗಬೇಡಿ. ಇದು ಅಂತಲ್ಲ, ಬೇರೆ ಯಾವ ಖಾರನೂ ಅಷ್ಟೇ. ಇಷ್ಟು ಇದನ್ನ ಚೆನ್ನಾಗಿ ತಣ್ಣಗಾದಮೇಲೆ ರುಬ್ಕೊಂಡು ಒಂದು ಪಾತ್ರೆಗೆ ಇನ್ನೊಂದು ಚೂರು ಎಣ್ಣೆನ ಸೇರಿಸ್ಕೊಂಡು ಆ ಎಣ್ಣೆ ಜೊತೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಳಿದ್ನಲ್ವ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಹಾಗೆಯೇ ರುಬ್ಬಿಟ್ಕೊಂಡಿರ್ತೀರಲ್ವ ಟೊಮ್ಯಾಟೊ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ, ಆ ಪೇಸ್ಟ್ನ ನೀವು ಚೆನ್ನಾಗಿ ಸೇರಿಸ್ಕೊಳ್ಬೇಕಾಗುತ್ತೆ. ಸೇರಿಸ್ಕೊಂಡು ನೀವು ಫೈನ್ ಪೇಸ್ಟ್ ಕೂಡ ಮಾಡ್ಕೊಳ್ಬೋದು ಅಥವಾ ಸ್ವಲ್ಪ ತರಿಯಾಗಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ತರಿಯಾಗಿ ಮಾಡ್ಕೊಂಡಿದ್ದೀನಿ. ಫೈನ್ ಪೇಸ್ಟ್ ಥರ ಬೇಕಂತ ಹೇಳಿದ್ರೆ ಹಂಗೆ ಕೂಡ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೀರು ಏನು ಕೂಡ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಇದಾದಮೇಲೆ ಸ್ವಲ್ಪ ಉಪ್ಪು ಹಾಗೆಯೇ 1 ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ಬಹುದು. ಅಥವಾ ನಿಮ್ಮ ಮನೇಲಿ ಕೆಚಪ್ ಇದ್ದರೆ ಆ ಕೆಚಪ್ನ ಕೂಡ ಸೇರಿಸ್ಕೊಳ್ಬಹುದು. ನಾನು ಬೇರೆ ಹೊರಗಡೆ ಯಾವುದೂ ಐಟಮ್ಸ್ ಬಳಸ್ತಿಲ್ಲ, ಮನೇಲೇ ಇರೋವಂಥ ಐಟಮ್ಸಲ್ಲಿ ತೋರಿಸೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಕೆಚಪ್ನ ಬಳಸ್ತಾ ಇಲ್ಲ. ಉಪ್ಪು ಮತ್ತು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈ ಚಟ್ನಿ ಕೂಡ ಅಷ್ಟೇ ಸಖತ್ತಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಇನ್ನು ಚಟ್ನಿ ಕೂಡ ರೆಡಿ ಆಯಿತು. ಇನ್ನು ಈಗ ಮೋಮೋಸ್ ರೆಡಿ ಮಾಡೋಣ ಬನ್ನಿ. ಈ ಕಡೆ ಹಿಟ್ಟು ನೆಂದಿರೋದನ್ನು ಈ ಥರ ಸಣ್ಣದಾಗಿ ಉಂಡೆ ಮಾಡಿ ಇಟ್ಕೊಂಡು ಈ ಥರ ಚಿಕ್ಕದಾಗಿ ಹಪ್ಪಳ ಇರುತ್ತಲ್ವ, ಹಪ್ಪಳದ ಸೈಜಿಗೆ ನೀವು ಲಟ್ಟಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ಹೊರಗಡೆ ಎಲ್ಲ ಮೋಮೋಸ್ ಕೂಡ ಯಾವ ರೀತಿ ಟೇಸ್ಟ್ ಇರುತ್ತೆ, ಇದು ಕೂಡ ಅದೇ ಥರ ಟೇಸ್ಟ್ ಇರುತ್ತೆ. ನೀವು ನಂಬಲ್ಲ, ನಾನು ಇದನ್ನು ಮಾಡಿ ನೆಕ್ಸ್ಟ್ ಡೇ ಮತ್ತೆ ಕೂಡ ಮಾಡ್ಕೊಂಡು ತಿಂದಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ವೆಜ್ ಮೋಮೋಸು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಚಿಕನ್ ಮೋಮೋಸ್ನು ಕೂಡ ಮಾಡಿ ತೋರಿಸ್ತೀನಿ. ಅದು ಸೇಮ್ ಇದೇ ಥರ ಇರುತ್ತೆ, ಬಟ್ ಸ್ಟಫಿಂಗ್ ಬೇರೆ ಹಾಕಬೇಕಾಗುತ್ತೆ.
ಇವಾಗ ವೆಜ್ ಮೋಮೋಸು ಇಷ್ಟೇ ಸಿಂಪಲಾಗಿ ನೋಡಿ ಇದರಲ್ಲಿ ಎಲ್ಲ ಲಟ್ಟಿಸ್ಕೊಂಡು ಇಟ್ಕೊಂಡಾದ್ಮೇಲೆ ಮಧ್ಯಕ್ಕೆ ಈ ಥರ ಸ್ಟಫಿಂಗ್ನ ಹಾಕ್ಕೊಂಡು ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಶೇಪಲ್ಲಿ ಮಾಡ್ಕೊಳ್ಬಹುದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಯೂಶ್ವಲಾಗಿ ಅಂಗಡಿಗಳಲ್ಲೆಲ್ಲ ಇದೇ ಥರ ಶೇಪ್ ಇರುತ್ತೆ. ಇದೇ ಥರ ಶೇಪ್ ಬೇಕೋ ಅದೇ ಥರ ಶೇಪ್ ಬೇಕು ಅಂತ ಏನಿಲ್ಲ. ಒಳಗಡೆ ಸ್ಟಫಿಂಗು ಮತ್ತು ಹಿಟ್ಟನ್ನ ಚೆನ್ನಾಗಿ ಮಿತ್ಕೊಂಡು ಚೆನ್ನಾಗಿ ಸ್ಟೀಮ್ ಮಾಡಿಕೊಂಡ್ರೆ ಎಲ್ಲ ಟೇಸ್ಟ್ ಕೂಡ ಒಂದೇ ಥರ ಇರುತ್ತೆ. ನಾನು ನೋಡಿ ಈ ಥರ ಶೇಪಲ್ಲಿ ನಾನು ಇವಾಗ ಯಾವ ಥರ ತೋರಿಸ್ದೆ ಅಲ್ವಾ ಆ ಥರ ಫಿಲ್ ಮಾಡ್ಕೊತಾ ಇದ್ದೀನಿ. ಅಥವಾ ನಿಮಗೆ ರೌಂಡಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ರೌಂಡಲ್ಲೂ ಕೂಡ ಮಾಡ್ಕೊಳ್ಬಹುದು. ಹಿಟ್ಟನ್ನು ತುಂಬ ಮಂದವಾಗಿ ಒತ್ತಕ್ಕೆ ಹೋಗ್ಬಿಡಿ, ಹಿಟ್ಟು ಅನಿಸ್ಬಿಡುತ್ತೆ. ಆದಷ್ಟು ತೆಳುವಾಗಿ ಒತ್ಕೊಂಡು ಅದರೊಳಗಡೆ ಸ್ಟಫಿಂಗ್ ಫಿಲ್ ಮಾಡಿಕೊಂಡು ನಿಮ್ಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಮಾಡಿಕೊಂಡು ಅಂತ ಹೇಳಿದ್ರೆ ಮೋಮೋಸ್ ರೆಡಿನೇ ಆಗೋಗುತ್ತೆ. ಇನ್ನು ಯೂಶ್ವಲಾಗಿ ನಿಮ್ಮ ಮನೆಗಳಲ್ಲೆಲ್ಲ ಇಡ್ಲಿ ಪಾತ್ರೆ ಇದ್ದೇ ಇರುತ್ತೆ. ಇಡ್ಲಿ ಪಾತ್ರೆಗೆ ನೀರನ್ನ ಸೇರಿಸ್ಕೊಂಡು ನೀರನ್ನ ಕಾಯಕ್ಕೆ ಇಟ್ಕೊಂಡಿದ್ದೆ. ಅಷ್ಟರಲ್ಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ಆಯಿಲ್ನ ಗ್ರೀಸಿಂಗ್ ಮಾಡಿಕೊಂಡು ಅದ್ರ ಮೇಲೆ ನೀವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮೋಮೋಸ್ನ ಇಟ್ಕೊಂಡ್ರೆ ಅದು ನೆಕ್ಸ್ಟ್ ಇಡ್ಲಿ ಪಾತ್ರೆ ಒಳಗಡೆ ಇಟ್ಟು ಮಾಮೂಲಿಯಾಗಿ ಇಡ್ಲಿನ ಯಾವ ರೀತಿ ಬೇಯಿಸ್ಕೊಂಡ್ರೆ ಅದೇ ಥರ ಬೇಯಿಸ್ಕೊಳ್ಬಹುದು. ಬೇಕಂತ ಹೇಳಿದ್ರೆ ನೀವು ಮೋಮೋಸ್ ಮೇಲ್ಗಡೆನೂ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಗ್ರೀಸಿಂಗ್ ಮಾಡ್ಕೊಬಹುದು. ಅಥವಾ ನಿಮ್ಮ ಮನೇಲಿ ಇಡ್ಲಿ ಪಾತ್ರೆ ಇಲ್ಲ ಅಂತ ಹೇಳಿದ್ರೆ ಕುಕ್ಕರ್ ಒಳಗಡೆ ಸ್ವಲ್ಪ ನೀರು ಹಾಕಿ ಅದರೊಳಗಡೆ ಸ್ವಲ್ಪ ಹೈಟಿಗೆ ಏನಾದರೂ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟಲ್ಲಿ ಮೋಮೋಸ್ನ ಇಟ್ಟು ಕುಕ್ಕರ್ನ ವಿಜಿಲ್ ಹಾಕ್ಬಿಡಿ. ಅದೇ ಥರನೇ ಬೇಯಿಸ್ಕೊಳ್ಳಿ. ಇನ್ನು ಈ ಕಡೆ ನೋಡಿ ಇಡ್ಲಿ ಪಾತ್ರೆಲಿ ನೀರೆಲ್ಲ ಕಾಯ್ದಾಯಿತು. ಮಾಮೂಲಿಯಾಗಿ ಇಡ್ಲಿನ ಯಾವ ರೀತಿ ಬೇಗ ಇಟ್ಕೊಂಡ್ರೆ ಅದೇ ಥರ ಇಟ್ಕೊಂಡು ಒಂದು 10-15 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಸ್ಟೀಮ್ ಮಾಡ್ಕೊಂಡು ಅಂತ ಹೇಳಿದ್ರೆ ಟೇಸ್ಟಿ ಆ್ಯಂಡ್ ಸ್ಪೈಸಿ ಆಗಿರೋಂಥ ಮೋಮೋಸ್ ವಿತ್ ಚಟ್ನಿ ರೆಡಿನೇ ಆಗೋಗುತ್ತೆ. ನೀವು ಒಂದು ಸಲ ಮಾಡಿ ನೀವು ಮತ್ತೆ ನನ್ನ ಚಾನಲ್ಗೆ ಬಂದು ಕಮೆಂಟ್ ಹಾಕ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಹಾಗೆಯೇ ಬೇರೆ ಬೇರೆ ಥರ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಈ ರೆಸಿಪಿನ ಒಂದು ಟ್ರೈ ಮಾಡೋದನ್ನು ಮರಿಲೇಬಿಡಿ. ನಿಮ್ಮ ಮನೇಲಿ ಮಕ್ಕಳು ಏನಾದರೂ ತರಕಾರಿ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ರೆ ಇದನ್ನು ಮಾಡಿಕೊಡಿ, ಅವರೇ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಹ್ಯಾವ್ ಅ ಗ್ರೇಟ್ ಡೇ.